ಹಲೋ ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನಲ್ಗೆ ಸ್ವಾಗತ. ನಿಮ್ಮ ಮನೇಲಿ ಏನಾದರೂ ಸಣ್ಣ ಮಕ್ಕಳಿದ್ದಾರೆ ಅಂತಂದರೆ ನೀವು ಈ ಗಿಡಗಳನ್ನ ಬೆಳೆಸೋದು ಅವಶ್ಯಕವಾಗಿದೆ. ಅದ್ಯಾವುದು ಅಂದರೆ ವಿಳೆದೆಲೆ ಆಗಿರ್ಬೋದು, ತುಳಸಿ ಎಲೆ ಆಗಿರ್ಬೋದು, ಈ ದೊಡ್ಡಪತ್ರೆ ಎಲೆಗಳಾಗಿರ್ಬೋದು. ಇದನ್ನು ಒಂದು ಪಾಟಲ್ಲಿ ಹಾಕಿ ಇಟ್ಕೊಂಡಿರಿ. ಯಾಕಂದರೆ ಮಕ್ಕಳಲ್ಲಿ ಕಾಡುವಂಥ ಸಾಮಾನ್ಯ ಸಮಸ್ಯೆಗಳಂದರೆ ಶೀತ, ಕೆಮ್ಮು, ಜ್ವರ, ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅಂಥ ಟೈಮಲ್ಲಿ ಈ ರೀತಿಯಾಗಿ ನೀವು ಅದನ್ನು ಎಲೆಗಳನ್ನ ನೀಟಾಗಿ ತೊಳೆದು ಮನೆಮದ್ದು ಮಾಡ್ಕೊಬೋದು. ಈಗ ನಾನು ಶೀತಕ್ಕೆ ಈ ಒಂದು ಮನೆಮದ್ದು ಮಾಡ್ತಾ ಇದ್ದೀನಿ. 2 ತುಳಸಿ ಎಲೆ, ಸ್ವಲ್ಪ ವೀಳ್ಯದೆಲೆ ಹಾಕಿದ್ದೀನಿ, ಹಾಗೆ ಒಂದು ಸಣ್ಣ ದೊಡ್ಡಪತ್ರೆ ಎಲೆ ಹಾಕಿದ್ದೀನಿ, ಶುಂಠಿ, 2 ಕಾಳುಮೆಣಸು, ಹಾಗೆ ಸ್ವಲ್ಪ ಬೆಲ್ಲ ಟೇಸ್ಟಿಗೆ ಹಾಕಿದ್ದೀನಿ, ಯಾಕಂದರೆ ಖಾರ ಆಗುತ್ತಲ್ವ, ಹಾಗಾಗಿ ಇದನ್ನೆಲ್ಲ ಕುಟ್ಟಿ ರಸ ತಕ್ಕೊಳ್ಳೋಣ. ಈ ಥರ ಆಗಿದೆ. ಇದನ್ನು ರಸ ಹಿಂಡ್ಕೊಳ್ಳೋಣ, ಯಾಕಂದರೆ ಹಾಗೆ ತಿನ್ಸಿದ್ರೆ ಆ ಎಲೆಗಳೆಲ್ಲ ನಾಲ್ಗೆಗೆ ಅಂಟ್ಕೊಬೋದು, ವಾಮಿಟ್ ಮಾಡ್ಕೊಬೋದು. ಹಾಗಾಗಿ ರಸನ ಸಪ್ರೇಟ್ ಮಾಡೋಣ. ಸೊ ಕೆಮ್ಮು, ಶೀತ ಜಾಸ್ತಿ ಇದ್ದಾಗ ಈ ರೀತಿ ಟ್ರೈ ಮಾಡೋದು ಒಳ್ಳೆಯದು. ಯಾಕಂದರೆ ಬರೀ ಮೆಡಿಸನ್ನೇ ಹಾಕ್ತಾ ಇದ್ದರೆ ಬಾಡಿ ತುಂಬಾ ಹೀಟ್ ಆಗ್ತಾ ಹೋಗುತ್ತೆ. ಸೊ ಈಗ ರೆಡಿ ಆಗಿದೆ. ಇದನ್ನು ಕುಡಿಸೋಣ. ಫಸ್ಟಿಗೆ ಚೆನ್ನಾಗಿದೆ ಅಂತ ಕುಡ್ದ, ಆಮೇಲೆ ಕುಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಸೊ ಪ್ರತಿಯೊಂದಿಗೂ ನಾವು ಮೆಡಿಸನ್ ಮೇಲೆ ಡಿಪೆಂಡ್ ಆಗಬಾರ್ದು. ಈ ರೀತಿ ಮನೆಮದ್ದುಗಳನ್ನ ಕೂಡ ಟ್ರೈ ಮಾಡೋದು ಒಳ್ಳೆಯದು. ಸೊ ಕಫ ಸ್ಟಾರ್ಟಿಂಗಲ್ಲಿದ್ದಾಗ ಈ ರೀತಿ ಮಾಡಿ, ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಡಾಕ್ಟ್ರ್ ಸಲಹೆ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಅದು ಬಿಟ್ಟರೆ ಈ ರೀತಿ ವಿಳೆದೆಲೆನ ಹಂಚಲ್ಲಿ ಬಿಸಿ ಮಾಡಿಕೊಂಡು ಅದನ್ನು ಎದೆ ಮೇಲೆ ಇಡೋದ್ರಿಂದ ಕಫ ಕರಗತ್ತೆ. ಕೆಲವೊಬ್ಬರು ಎಕ್ಕೆ ಗಿಡದ ಎಲೆಗಳನ್ನ ಕೂಡ ಉಪಯೋಗಿಸ್ತಾರೆ. ಸೊ ಕೈಯಲ್ಲಿ ನೋಡ್ಕೊಳ್ಳಿ ಎಷ್ಟು ಬಿಸಿ ಇದೆ ಅಂತ, ಹಾಗೆ ಡೈರೆಕ್ಟ್ ಇಡಬೇಡಿ. ಕೈಯಲ್ಲಿ ನೋಡ್ಕೊಂಡು ಮಗುವಿನ ಎದೆ ಮೇಲೆ ಈ ರೀತಿ ಇಡೋದ್ರಿಂದ ಮಗುವಿನ ಎದೆಯಲ್ಲಿರುವಂಥ ಕಫ ಕರಗತ್ತೆ. ಹಾಗೆ ಈ ಪ್ರಾಡಕ್ಟ್ಗಳನ್ನ ಕೂಡ ನೀವು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರಿ. ಡಾಕ್ಟ್ರಿಗೆ ಕೇಳಿದ್ರೆ ಕೊಡ್ತಾರೆ. ಇದು ನಾಸಲ್ ಡ್ರಾಪ್ಸ್ ಅಂತ. ನೈಟ್ ಟೈಮ್ ಏನಾದರೂ ಮಗುಗೆ ಮೂಗು ಕಟ್ಟಿ ಉಸಿರಾಡೋಕ್ಕೆ ಏನಾದರೂ ಕಷ್ಟ ಅನಿಸಿದ್ರೆ ಆಗ 2 ಡ್ರಾಪ್ಸ್ ಹಾಕಬೇಕಾಗತ್ತೆ, ಆವಾಗ ರಿಲೀಫ್ ಸಿಗುತ್ತೆ. ಸೊ ಇಂಥವನ್ನೆಲ್ಲ ರೆಡಿ. ಜಾಸ್ತಿ ಕೆಮ್ತಾ ಇದ್ದಾರೆ ಅಂತಂದರೆ ಸ್ಟ್ರೈಟ್ ಮಲಗಿಸ್ಬೇಡಿ, ಆದಷ್ಟು ಸೈಡ್ ಮಾಡಿ ಮಲಗಿಸಿ. ಕಡಿಮೆನೇ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಮಕ್ಕಳು ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.